ರೆಹಮತ್ ಅವರೇ ನಮಸ್ತೆ. ನಾನು ಬಾಲಕೃಷ್ಣ ಅಂತೇಳಿ ಮಾತಾಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ ಸಂಪಿಗಟ್ಟೆ ರೋಡಲ್ಲಿ ನಿಮ್ಮ ಮನೆಯ ಎಲ್ಲ ಕಸಗಳನ್ನ ತಂದಾಕಿದ್ದಾರೆ. ಸಂಪಿಗೆಗಟ್ಟೆ ರಾಜೇಶ್ವರಿ ಟೆಂಪಲ್ ಹತ್ರ, ರಾಜೇಶ್ವರಿ ಸ್ಕೂಲ್ದು 2ನೇ ಗೇಟ್ ಹತ್ರ ರೋಡ್ ಸೈಡಲ್ಲಿ ನಿಮ್ಮ ಮನೆಯ ಎಲ್ಲ ವಸ್ತುಗಳು ವಿತ್ ಇದು ಬಂದಿದೆ, ಡಾಕ್ಯುಮೆಂಟ್ ಸಮೇತ. ಹೌದು, ರೆಹಮತ್ತುಲ್ಲಾ ಮತ್ತೆ ಎಲೆಕ್ಟ್ರಿಕಲ್, ಶಾ ಎಲೆಕ್ಟ್ರಿಕಲ್ಸ್ ಅವ್ರದ್ದು ಚಪ್ಪಲ್, ಶೂಸು, ಮನೆದು ಎಲ್ಲ ತಂದಾಕಿದ್ದಾರೆ. ಡಾಕ್ಯುಮೆಂಟ್ ಸಮೇತ. ಹೌದು, ರೋಡ್ ಸೈಡಲ್ಲಿ ತಂದಾಕಿದ್ದಾರೆ. ಆಯಿತಾ? ಯಾಕಂತೇಳಿದ್ರೆ ನಾನು ಸಂಸ್ಥೆಯಿಂದ ಮಾತಾಡ್ತಾ ಇದ್ದೀನಿ. ಯಾಕಂದರೆ ಸ್ವಚ್ಛ ಕರ್ನಾಟಕ, ಸ್ವಚ್ಛ ಭಾರತ, ಸ್ವಚ್ಛ ಕೊಡಗು ಅಂತೇಳೋ ಇದರಿಂದ ಇದ್ದೀನಿ. ದಯವಿಟ್ಟು ಯಾಕಂತೇಳಿದ್ರೆ ಇದು ಬಂದು ನೀವೀಗ ತೊಗೊಂಡೋಗ್ಬೇಕು. ಇಲ್ಲಿಂದ ಈಗ ಆಲ್ರೆಡಿ ಎಲ್ಲ ಜನರು ಬಂದು ಸೇರ್ಕೊಂಡಿದ್ದಾರೆ ನಮಗೆ. ಯಾಕಂದರೆ ಯೂಟ್ಯೂಬಲ್ಲಿ ಇದರಲ್ಲಿ ಬೈತಾ ಕೂತಿದ್ದಾರೆ. ದಯವಿಟ್ಟು ನೀವು ಒಮ್ಮೆ ಬಂದು ಈಗಲೇ, ಯಾಕಂದ್ರೆ ನಾವು ಇಲ್ಲಿದ್ದೀವಿ, ನಾವು ಈಗ TMCಗೆ ಕಂಪ್ಲೇಂಟ್ ಮಾಡೋಕ್ಕಿಂತ ಮೊದಲು, ಯಾಕಂದರೆ ನೀವು TMCಯಲ್ಲೇ ವರ್ಕ್ ಮಾಡುವವರು, ದಯವಿಟ್ಟು ಬನ್ನಿ. ಯಾಕಂದರೆ ನಮಗೆ ಆತ್ಮೀಯರು ಅಂತ ಹೇಳಿದ್ದಕ್ಕೆ ಯಾರಾದರೂ ಬಂದು ಈಗ ಮಾಡಬೇಕು. ಯಾಕಂದರೆ ನಿಮ್ಮ ಅಡ್ರೆಸ್, ಫೋನ್ ನಂಬರು ಅದು ಇದೆಲ್ಲ ಇದೆ. ಯಾಕಂತ ಹೇಳಿದ್ರೆ ಯಾರಾದರೂ ನಿಮ್ಮಲ್ಲಿ ಇವಾಗಾಗಿ ತೀರೋಗಿದ್ದಾರಾ? ಇವ್ರು ಯಾರು ಹೇಳಿ? ಯಾಕೆ ಅಂತ ಹೇಳಿದ್ರೆ ಮುಸ್ರತ್ ಅಂತ ಯಾರಾದರೂ ಇದ್ದಾರಾ? ಆಗ ಇಲ್ಲಿ ನೋಡಿ ಸರ್, ಈಗ ನೀವು ಬಂದರೆ ಇದು ಮಾಡ್ಬೋದು. ಶಾ ಎಲೆಕ್ಟ್ರಿಕಲ್ ಅವ್ರದ್ದಲ್ವಾ? ಇಮ್ಮಿಡಿಯೇಟ್ ಕಳಿಸಿ, ಯಾಕಂದರೆ ನಾವು ಇರ್ತೀವಿ. ಅವ್ರು ಮಾತಾಡುವಾಗ ಹೇಳಿದ್ರಲ್ಲ ಅಲ್ಲಿ ಅಂತ ಕೇಳಿ ಒಂದಾರು ಎಣಿಸ್ಬೋದು ಎಲ್ಲ ಮಿಸ್ ಆಗಿ ಬಂದಿದ್ದು. ಯಾರ ಪಾಪ 7/26ಕ್ಕೆ ಅಂದರೆ 28 ಯೂಸ್ ಆಗಿದೆ. 28 ಹಾಲಿನ ಪ್ಯಾಕೆಟಲ್ಲಿ ಇರೋದು. ಈಗ ಮೊನ್ನೆ 28 ಇದೆ ಇಲ್ಲಿ, 28/7/2026 ಅವ್ರದ್ದಲ್ಲ ಅಂತ ಹೇಳ್ತಾರೆ. ಮೇಡಮ್ ಕನ್ನಡದಲ್ಲಿ ಮಾತಾಡ್ಬಿಡಿ. ಕನ್ನಡ ಟೆಂಡರ್ ಪ್ರಕಟಣೆ ಅದು. ಮತ್ತೆ ನೋಡಿ ಇವರಿಗೆ ಬಂದಿದೆ ನೋಡಿ, ಎಲ್ಲ ಓದಿ ನೋಡಿ ಇಲ್ಲಿ ಯಾರ್ದಂತ ಅವರದ್ದು ಅಲ್ಪಾವಧಿ ಟೆಂಡರ್ಗೆ ಬಂದಿರುವಂಥದ್ದು, ನಗರಸಭೆ ಕಾರ್ಯಾಲಯದಿಂದಲೇ ಬಂದಿರೋದು ನೋಡಿ. ಅಲ್ಲಿ ತೆಗಿದೆ ಅದು ಸಹ ಡಾಕ್ಯುಮೆಂಟ್ಸ್. ಕುಶಲಪ್ಪ ಮನೆ ಹತ್ತಿರ ಕುಡಿಯುವ ನೀರಿನ ಸಂಪರ್ಕ ಕಲ್ಪಿಸುವುದು. ಇವರು ಸಹ ಕಾಂಟ್ರಾಕ್ಟರ್ ಅಲ್ವಾ? ಬಂದಿದೆ, ಅದರದ್ದೇ ಬಂದಿರೋದು. ಇದು ಸಹ ಕುಶಲಪ್ಪ ಮನೆ ಗುತ್ತಿಗೆದಾರರು. ಓಕೆ ಸರ್. ರಿಲಯನ್ಸ್ಗೆ ಹೋಗ್ಬೇಕು, ಅಲ್ಲಿ ಡಿಸ್ಕೌಂಟ್ ಕೊಡ್ತಾರೆ. ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡುದೆಲ್ಲ ಕೆಲಸ ಮಾಡ್ತಾರೆ ಅಂತ ಹೇಳಿ 5ಕ್ಕೆ ಹೇಳಿದ್ರು. ಅಷ್ಟು ಈಗ ನಾವು ಬಂದಿದ್ದಕ್ಕೆ 20,000 ಅಲ್ಲಿ ಹೋಟೆಲ್ಗೆ ಹೋಗಿ ಇವ್ರು ಹೇಳಿದ್ದು 20ಕ್ಕೆ. ನಾವು ಅವ್ರದ್ದು ಇದ್ರೆ ಅವರು ಒಪ್ಕೊಂಡಿದ್ದಾರಲ್ಲ. ಯಾರು ನೀವು ಹಾಕಿದ್ರೆ ಅವರೇ ಹಾಕಿದ್ದು ಒಂದು ಅವರು ಆ ಕ್ಯಾಪಿನ ಅವ್ರು ಹಾಕಿದ್ದು. ನಿಮಗೆ ಅಷ್ಟು ಗೊತ್ತಾಗಲ್ಲ. ಬಂದಿದ್ದು ನಾವು ಹೇಳ್ತೀನಿ ಕೇಳಿ, ನಾವ್ ಇಬ್ಬರೇ ಬಂದಿದ್ದು. ಅಲ್ಲಿಂದ ಹುಡ್ಕೊಂಬಂದ್ರೆ ಕಸ ಅಲ್ಲಿ ಕಾಡಲ್ಲಿ ತಗೊಂಡು ಅವ್ರು ಹೇಳಿದ್ರು ಗೋಡಲ್ಲ ಹಾಕಿ ಕಸ ಅಂದ್ರು. ಅಲ್ಲಿ ಕಸ ಬೇಡ ಅಂದ್ರು. ಅಲ್ಲಿ ಅದಕ್ಕೋಸ್ಕರ ಇಲ್ಲಿ ಕಾಡಲ್ಲೆಲ್ಲ ತಗೊಂಡು ಹಾಕಿದ್ರು. ಇಲ್ಲಿ ಬಂದ್ ನೋಡ್ರೆ ಕಸ ತುಂಬಾ ಬಿದ್ದಿತ್ತು. ಅದಕ್ಕೋಸ್ಕರ ನಾವೇನ್ ಮಾಡ್ರಿ, ಕಸ ಹಾಕೋರಲ್ಲ ಮೋಸ್ಟ್ಲಿ ಇಲ್ಲಿ ತುಂಬ್ತಾರೆ ಅನ್ಕೊಂಡು ನಾವು ತಗೊಂಡ್ ಇಲ್ಲಿ ಜಾಗ ಇತ್ತಲ್ವಾ, ಅಲ್ಲಿ ಹಾಕ್ಬೋದಿತ್ತಲ್ಲ. ನಮ್ಗೆ ಗೊತ್ತಾಗಿಲ್ಲ ಸರ್, ಅದಕ್ಕೆ ನೀವು ಇಲ್ಲಿ ತಂದು ಹಾಕಿದ್ರಿ. ಯಾಕಂದ್ರೆ ನಾನು ಇಲ್ಲಿ ಹೊಸಬ ಈ ಕೆಲಸದಲ್ಲಿ ನಾನು ಹೊಸಕ್ಕೆ ಸೇರಿ ಒಂದೂವರೆ ತಿಂಗಳಾಯ್ತು ನಾನು ಸೇರಿ. ಕಸ ಯಾರ್ದು? ಶಮೀಲ್ ಅವ್ರದ್ದು ಮನೆ ಇದ್ದ, ಅವ್ರದ್ದು ಗೋಡೆ ಹೊಡೆದಿದ್ರು, ಒಳಗಡೆ ಆಲ್ಟ್ರೇಷನ್ ಮಾಡಿದ್ರಲ್ಲ, ಬರೀ ಮಣ್ಣು ಬಂದಿದ್ರು, ಗೋಡೆ ಮಣ್ಣು. ಹೌದು, ಅದು ತಂದು ನೀವು ಗೋಡೆ ಮಣ್ಣು ಅಷ್ಟೇ, ಮತ್ತೆ ಕಸ ಅಷ್ಟೇ ಇಲ್ಲಿ ತಂದು ಹಾಕಿದ್ರಿ. ಮಣ್ಣು ನಾವು ಹಾಕಿದ್ರೆ ಅಷ್ಟೇ. ಈಗ ಫೈನ್ ಕಟ್ಟಿಲ್ಲ. ಈಗ ಗಾಡಿ ತಂದುಬಿಟ್ಟು ಕ್ಲೀನ್ ಮಾಡ್ಬೇಕು. ಒಪ್ಕೊಂಡು ಕ್ಲೀನ್ ಮಾಡಿ. ಅದು ತೆಗಿತಾರೆ ಬಿಡಿ, ತೆಗಿತಾರೆ. ಈಗ ಕ್ಲೈಂಟ್ ಸಿಕ್ಕಿದ್ದಾರೆ. ಅವರು ವಿತ್ ಅವ್ರದ್ದು ಮೆಡಿಕಲ್ ರಿಪೋರ್ಟ್ ಇದೆ, ಚೆಕ್ ಬುಕ್ ಇದೆ,
ಮತ್ತೆ ಅವ್ರ ಅಡ್ರೆಸ್ ಇದೆ, ಎಲ್ಲ ಇದೆ. ಅದು ನೋಡಿ, ಎಲ್ಲ ಚಂದ ಚಂದದ ಚಪ್ಪಲ್ಲೇ ಇರೋದು. ಜನರಿಗೆ ಕಸದ ಗಾಡಿ ಬರ್ತದೆ, ಅದಕ್ಕೆ ಹಾಕ್ಲಿಕ್ಕೂ ಕಷ್ಟ. ಅದು ಅದರಲ್ಲಿ ಕೆಲಸ ಮಾಡೋರೇ ಮಾಡಿರೋದು. ಸರಿ ಸರ್. चप्पल गिप्पल पूरा साहूकार का चप्पल पूरा है ना.